ನಮಸ್ಕಾರ. ಎಷ್ಟು ಸುಂದರವಾಗಿದೆ ನೋಡಿ ಈ ಪುಷ್ಪ. ಇದನ್ನು ಕಮಲದ ಪುಷ್ಪ ಅಂತಾರೆ. ಜಗತ್ತಿನಲ್ಲಿ ಹೂವಿನಗಳ ರಾಜ ಅಂದರೆ ಅದು ತಾವರೆಯ ಪುಷ್ಪ, ಪದ್ಮ ಪುಷ್ಪ ಅಂತ ಕರೀತಾರೆ. ಇದೇ ಒಂದು ಪದ್ಮದ ಹೆಸರಿನಲ್ಲಿ ವಿಶೇಷವಾದಂಥ ಪದ್ಮಗಂಧಿ ಇರತಕ್ಕಂಥ ಒಂದು ಚಿತ್ರ ಬಿಡುಗಡೆ ಆಗ್ತಾಯಿದೆ. ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶಕದಲ್ಲಿ ಈ ಒಂದು ವಿಶೇಷವಾದಂಥ ಚಿತ್ರಕಥೆಯನ್ನುಳ್ಳಂಥ ಈ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಪದ್ಮದ ವೈಶಿಷ್ಟ್ಯತೆ ಬಹಳ ವಿಶೇಷವಾಗಿದೆ. ಅರ್ವಾಚೀನ ಕಾಲದಿಂದಲೂ ಇಲ್ಲಿವರೆಗೂ ಸಹಿತ ಪದ್ಮದ ನಾಮಗಳು ಬೇಕಾದಷ್ಟಿದೆ. ವೇದದಲ್ಲಿ ಶ್ರೀ ಸೂಕ್ತ ಅನ್ನೋ ವಿಚಾರದಲ್ಲಿ ಇದನ್ನು ಹೇಳಿದ್ದಾರೆ. ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೂನುಕೂಲೆ ತತ್ಪಾದ ಪದ್ಮಂ ಮಹಿತನ್ಯಧತ್ವ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಅದ್ಭುತವಾದಂಥ ಪದ್ಮದ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪದ್ಮ ಜಗತ್ತಿನ ಸೃಷ್ಟಿಯಲ್ಲಿ ವಿಷ್ಣುವಿನ ನಾಭಿಯಲ್ಲಿ ಬಂದಂಥ ಪ್ರಥಮವಾಗಿ ಬ್ರಹ್ಮದೇವರು ಹುಟ್ಟಿದ್ದೇ ಪದ್ಮದ ಮೇಲೆ ಕುಳಿತುಕೊಂಡು ಹುಟ್ಟಿದ್ದಾರೆ. ಸಮುದ್ರ ಮಥನದಲ್ಲಿ ಪದ್ಮಪುಷ್ಪ ಹೊರಬಿಂಬಿದೆ. ಹಾಗೆ ಪದ್ಮದ ವೈಶಿಷ್ಟ್ಯತೆ ಹೇಳ್ತಾ ಹೋದರೆ ಋಷಿಮುನಿಗಳ ಕಾಲದಿಂದಲೂ ಸಹಿತ ಇದರ ವೈಶಿಷ್ಟ್ಯ ವಿಶೇಷವಾಗಿದೆ. ಪದ್ಮಪುಷ್ಪ ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಟ್ಟಂಥ ಪುಷ್ಪ ಇದು. ಯಾಕೆಂದರೆ ಮಹಾವಿಷ್ಣು ಶಿವನನ್ನು ಕುರಿತು 108 ಹೂವುಗಳನ್ನು ಸಮರ್ಪಣೆ ಮಾಡ್ತಾನೆ, 1008 ಪುಷ್ಪಗಳನ್ನು. ಒಂದು ಪುಷ್ಪ ಪರಮೇಶ್ವರ ಪಕ್ಕದಲ್ಲಿ ಇಟ್ಟುಬಿಟ್ಟಿರ್ತಾನೆ. ಆಗ ವಿಷ್ಣು ಆ ಪದ್ಮಪುಷ್ಪವನ್ನು ಒಂದು ಶಾರ್ಟೇಜ್ ಆಗುವ ಕಡಿಮೆ ಆಯ್ತಲ್ಲ ಅಂದಾಗ ತನ್ನ ಕಣ್ಣನ್ನೇ ಅರ್ಪಿಸ್ಲಿಕ್ಕೆ ಹೋಗ್ತಾನೆ. ಆಗ ಪ್ರತ್ಯಕ್ಷ ಆಗಿ ಪರಮೇಶ್ವರ ನನಗೆ ಸಮರ್ಪಣೆ ಆಗಿದೆ ಅಂಥೇಳಿ ಆ ಕಣ್ಣಿಗೂ ಸಹಿತ ಪದ್ಮ ಅಂತ ಕರೀತಾರೆ. ಆ ಒಂದು ವಿಶೇಷವಾಗಿ ಅವನಿಗೆ ಸುದರ್ಶನ ಚಕ್ರವನ್ನು ಅವನ ಭಕ್ತಿಗೆ ಕೊಟ್ಟಂಥ ಕಥೆಯನ್ನು ಶಿವಪುರಾಣಗಳಲ್ಲಿ ಕೇಳಿದ್ದೇನೆ. ಹಾಗೆ ಈಗಿನ ಕಾಲದಲ್ಲಿ ಇದರ ಪ್ರಶಸ್ತಿಗಳು ಎಷ್ಟು ಸರ್ವಶ್ರೇಷ್ಠ ಅಂದರೆ ಪದ್ಮಚಕ್ರ ಎಂತೆಂಥ ಬಿರುದುಗಳನ್ನು ಶ್ರೇಷ್ಠವಾದಂಥದ್ದು ನಮ್ಮ ದೇಶದಲ್ಲಿ ಇದನ್ನು ಆ ಪದ್ಮನ ಪ್ರಾರಂಭದಿಂದ ಇಟ್ಟಿದ್ದಾರೆ. ಪದ್ಮಚಕ್ರಗಳು, ವೀರಚಕ್ರಗಳು ಎಲ್ಲವನ್ನು ಸಹಿತ ಇದರಿಂದ ಪ್ರಾರಂಭವಾಗಬೇಕು ಅಂತ. ಯಾಕೆಂದರೆ ಶ್ರೇಷ್ಠವಾದ ಶಬ್ದದ ಅರ್ಥ ಪದ್ಮ ಅಂತ. ಅಂಥ ವಿಶೇಷವಾದಂಥ ಚಲನಚಿತ್ರನೂ ಸಹಿತ ಬಿಡುಗಡೆ ಮಾಡ್ತಿದ್ದೀವಿ. ತಾವೆಲ್ಲರೂ ಬಂದು ನೋಡಬೇಕು. ಇದಕ್ಕೆ ವಿಶೇಷವಾಗಿ ಅನೇಕ ವಿದ್ವಾಂಸರುಗಳು, ನಮ್ಮ ಲೀಲಾ ಅವರಾಗ್ಬೋದು, ಆರ್ ಗಣೇಶನ್ ಅವರೆಲ್ಲರೂ ಸಹಿತ ವಿಶೇಷವಾಗಿ ಮಾತಾಡಿದ್ದಾರೆ ಇದರ ಬಗ್ಗೆ. ತಾವು ಇದನ್ನು ನೋಡಿ ಖಂಡಿತವಾಗಿ ಇದನ್ನು ಅತ್ಯುನ್ನತವಾಗಿ ಯಶಸ್ಸನ್ನು ಗೊಳಿಸಬೇಕು ಅಂತ ಪ್ರತಿಯೊಬ್ಬರನ್ನು ಕೇಳ್ಕೊತಾ ಇದ್ದೀನಿ. 10ನೇ ತಾರೀಕು ಚಿತ್ರದ ಬಿಡುಗಡೆ ಆಗ್ತಾಯಿದೆ. ಜ್ಞಾಪಕ ಇಟ್ಕೊಳ್ಬೇಕು. ನಾನು ಭಾನುಪ್ರಕಾಶ್ ಶರ್ಮಾ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ನಾವು ಇದಕ್ಕೆ ಪ್ರೋತ್ಸಾಹಿಸೋಣ. ಇದು ಅನೇಕ ಭಾಷೆಗಳಲ್ಲಿ ಬೇರೆ ಬರ್ತಾ ಇದೆ ಕಣ್ರಿ, ಕನ್ನಡ, ಸಂಸ್ಕೃತ. ಮತ್ತು ಆದ್ದರಿಂದ ಇದನ್ನು ಪ್ರೋತ್ಸಾಹಿಸೋಣ. ಸಂಸ್ಕೃತದಲ್ಲೂ ಸಹಿತ ಬರತಕ್ಕಂಥದ್ದೇ ವಿಶೇಷ. ನಿಮಗೆ ಶಂಕರಾಚಾರ್ಯ ಆದಮೇಲೆ ಬರತಕ್ಕಂಥ ಚಿತ್ರ ಅಂದರೆ ಇದೊಂದೇ ಅಂತ ಕಾಣುತ್ತೆ. ದಯವಿಟ್ಟು ನಾವು ಪ್ರೋತ್ಸಾಹಿಸೋಣ, ಬನ್ನಿ.